ಸ್ವಚ್ಛ ನಾಗಮರಪಳ್ಳಿ ಗ್ರಾಮಕ್ಕೆ ವಾಹನ ಉದ್ಘಾಟನೆ ಹಾಗೂ ಹಸಿ ಕಸ ಒಣ ಕಸದ ಬುಟ್ಟಿ ವಿತರಣೆ. ಔರೂರು ತಾಲೂಕಿನ ನಾಗಮಾರಪಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ವಾಹನವನ್ನು ಅಧ್ಯಕ್ಷರು ಸಂಗಾರೆಡ್ಡಿ, ಉಪಾಧ್ಯಕ್ಷರು ಪದ್ಮಾವತಿ ಮತ್ತು ಪಿಡಿಒ ಸಂಗೀತಾ ಪಾಟೀಲ್ ಅಮೃತ ಹಸ್ತದಿಂದ ವಾಹನವನ್ನು ಪೂಜೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಗಾರೆಡ್ಡಿ ಪಂಚಾಯತ್ ಕಡೆಯಿಂದ ಮನೆ ಮನೆಗೆ ಪ್ರತ್ಯೇಕವಾಗಿ ಒಣ ಕಸ ಮತ್ತು ಹಸಿ ಕಸ ಹಾಕಲು ಕಸದ ಬುಟ್ಟಿಗಳನ್ನು ನೀಡಲಾಗುವುದು. ಗ್ರಾಮಸ್ಥರೆಲ್ಲರೂ ತಮ್ಮ ಮನೆಯ ಕಸವನ್ನ ಈ ಡಬ್ಬಿಗಳನ್ನು ತುಂಬಿ ನಮ್ಮ ವಾಹನ ಬಂದ ಕೂಡಲೇ ವಾಹನದಲ್ಲಿ ಕಸವನ್ನ ಹಾಕಿ, ಇದರಿಂದ ನಮ್ಮ ಸುತ್ತಮುತ್ತಲಿನ ಪರಿಸರವು ಸ್ವಚ್ಛತೆಯಿಂದ ಕೂಡಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ಶಿವು, ಬುಕ್ಕ, ಅಂಜಮ್ಮ, ಪುಂಡಲಿಕು, ಸತೀಶ್, ಲಕ್ಷ್ಮಪ್ಪ, ರಮೇಶ್, ವಿಠಲ್, ಶ್ಯಾಮರಾವ್ ಮತ್ತು ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಜಯ್ಯ ಸ್ವಾಮಿ, ಜಿಕೆ ನ್ಯೂಸ್ ಕನ್ನಡ, ಔರಾದ್. ಚಾಲನೆಯನ್ನು ಕೊಟ್ಟಿದ್ವಿ. ಜೊತೆಗೆ ವಾಹನದ ಚಾಲಕರು, ಒಬ್ಬ ಮಹಿಳಾ ಸಿಬ್ಬಂದಿ ಚಾಲಕರು ಹಾಗೂ ಅವರ ಜೊತೆ ಅವರಿಗೆ ಸಹಾಯಕ್ಕಾಗಿ ಮೂರು ಜನ ಅವರ ಸಹಾಯಕರಾಗಿ 3 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಮುಂದಿನ ದಿನಗಳಲ್ಲಿ ಅಂದರೆ ಗ್ರಾಮ ಪಂಚಾಯತ್ನಿಂದ ಅವರಿಗೆ ವೇತನವನ್ನಾಗಲಿ, ಅವರಿಗೆ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು, ವಾಹನದ ಸಮಸ್ಯೆ ಆಗಲಿ, ಡೀಸೆಲ್ನ ಸಮಸ್ಯೆ ಆಗಲಿ, ಏನೇ ಸಮಸ್ಯೆ ಇರಲಿ, ನಾವು ಪಂಚಾಯತ್ನಿಂದ ಸುಮಾರು 3-4 ತಿಂಗಳು 6 ತಿಂಗಳವರೆಗೆ 6 ತಿಂಗಳವರೆಗೆ ನಾವೇ ನೋಡ್ತೀವಿ. ಅದಾದ ನಂತರ ಆ 3 ಜನ ಸಿಬ್ಬಂದಿಗಳು ಜೊತೆಗೆ ಡ್ರೈವರು, ವಾಹನ ಚಾಲಕರು ಸೇರಿ ಅವರು ಪ್ರತಿಯೊಂದು ಹಳ್ಳಿಯಲ್ಲಿ, ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು 5 ಹಳ್ಳಿಗಳು, ಒಂದು ತಾಂಡ ಬರುತ್ತೆ. ಪ್ರತಿಯೊಂದು ಹಳ್ಳಿಯಿಂದ, ಪ್ರತಿಯೊಂದು ಮನೆಯಿಂದ ಮನೆಗೆ ಪ್ರತಿ ದಿವಸ 1 ರೂಪಾಯಿ ಅಂತ ಕಲೆಕ್ಟ್ ಮಾಡ್ತಕ್ಕಂಥದ್ದು ಅವ್ರು ಮಾಡಬೇಕು. ಅವರು ಸ್ವಂತ ದುಡಿಮೆಯನ್ನು ಮಾಡಬೇಕು. ಅವರು ಸರ್ 1 ರೂಪಾಯಿ ಕಲೆಕ್ಟ್ ಮಾಡಬೇಕು. ಅವ್ರು ನಾವು ಕಸವನ್ನು ಇದು ಮಾಡ್ತೀವಲ್ಲ, 1 ರೂಪಾಯಿ ಅಂತ ದೊಡ್ಡದಲ್ಲ. ಪ್ರತಿಯೊಬ್ಬರು ಮನೆಯವರು ಪ್ರತಿಯೊಬ್ಬರು ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ನಮ್ಮ ಪಂಚಾಯತ್ಗೂ ಭಾರ ಆಗಲ್ಲ, ಅವ್ರಿಗೂ ಒಂದು ಸ್ವಂತ ಗಳಿಕೆಯನ್ನು ಮಾಡ್ತೀವಿ ಅಂತಕ್ಕಂತಹ ನಂಬಿಕೆಯನ್ನು ಅವ್ರಿಗೂ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವರಲ್ಲಿ ಹುಡ್ತದೆ. ಅವರಿಗೂ ಕೆಲಸ ಮಾಡ್ಬೇಕಂತ ಹುಮ್ಮಸ್ಸಿರುತ್ತೆ. ಜೊತೆಗೆ ಕಸ ವಿಲೇವಾರಿ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನೆಯಲ್ಲಿ ಅವ್ರಿಗೆ ಜಾಗೃತಿ ಮೂಡಿಸಬೇಕಾಗಿದೆ. ಹಸಿ ಕಸ ಬೇರೆ, ಒಣ ಕಸ ಬೇರೆ. ಈತ ಕಸಗಳನ್ನು ವಿಂಗಡಣೆ ಮಾಡಿ ಅವರು ಯಾವ ರೀತಿ ನಮಗೆ ಕೊಡಬೇಕನ್ನತಕ್ಕಂಥ ತಿಳಿಸ್ಬೇಕು. ನಾವು ಪಂಚಾಯತ್ನಿಂದ ಮುಂದಿನ ದಿನಗಳಲ್ಲಿ ಅವರಿಗೆ 2 ಬಕೆಟ್ಗಳನ್ನು ಕೊಡಲಾಗ್ತದೆ. ಹಸಿ ಕಸ ಒಂದರಲ್ಲಿ, ಒಣ ಕಸ ಒಂದರಲ್ಲಿ ಇಡಬೇಕು ಅಂತ ಅವ್ರಿಗೆ ತಿಳಿಸ್ಕೊಡ್ಲಾಗತ್ತೆ. ಆ ಕೊಟ್ಟಂತಹ ಬಕೆಟ್ಗಳನ್ನು ಇವರು ಮನೆಗೆ ಹೋಗಿ ಭೇಟಿ ಮಾಡಿ ಈ ಸಿಬ್ಬಂದಿಗಳು ಅವರಲ್ಲಿ ಇರ್ತಕ್ಕಂಥ ಕಚರವನ್ನು ಸಂಗ್ರಹಣೆ ಮಾಡಿ ತಂದಂತಹ ಒಂದು ಕಚರೆಯನ್ನು ನಾವು SMW ಅಂತ ಒಂದು ಘಟಕವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಟೆಂಡರ್ ಕರೀತಾರೋ ಅಥವಾ ಪಂಚಾಯತ್ಗೆ ಒಪ್ಪಿಸ್ತಾರೋ, ಯಾವ ರೀತಿ ಮಾಡ್ತಾರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಬರುತ್ತೆ. ಕೆಲವು ದಿನಗಳಲ್ಲಿ 1 ತಿಂಗಳು 2 ತಿಂಗಳಲ್ಲಿ ಆಗ್ಬೋದು. ಅದಾದ ನಂತರ ಆ ಕಸ ವಿಲೇವಾರಿ ಘಟಕದಲ್ಲಿ ನಾವು ಹೋಗಿ ಅಲ್ಲಿ ಇರ್ತಕ್ಕಂಥ ಈ ಕಚರವನ್ನು ಸಪ್ರೇಟಾಗಿ, ಒಣ ಕಸ ಬೇರೆ ಮತ್ತು ಹಸಿ ಕಸ ಬೇರೆ ಸಪ್ರೇಟಾಗಿ ಅಲ್ಲಿ ವಿಂಗಡಣೆ ಮಾಡಿ ಅಲ್ಲಿಂದಲೂ ಸಹ ನಾವು ಹಣನ ಸಂಪಾದನೆ ಮಾಡ್ಬೋದು. ಪಂಚಾಯತ್ಗೆ ಅಲ್ಲಿಂದನೂ ಸಹ ನಮಗೆ ಹಣ ಸಹಕಾರಿಯಾಗತ್ತೆ. ಒಂದು ದುಡಿತಕ್ಕಂತಹ ಕೌಶಲ್ಯವನ್ನು ಸಹ ಅವರಲ್ಲಿ ಬೆಳೆಯುತ್ತೆ. ಹಾಗೂ ಇರ್ತಕ್ಕಂಥ ನಾಗರಿಕರು ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಯವರು ಅವ್ರಿಗೆ ಜಾಗೃತಿ ಮೂಡಿಸಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಕಸವನ್ನು ಅಲ್ಲಿ ಬಿಡಿಸಲಾರದೆ ಅವರು ನಮ್ಮ ವಾಹನದ ಹತ್ರ ತಗೊಂಡು ಬಂದು ವಿಲೇವಾರಿ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಅದರಿಂದ ನಾವು ಪಂಚಾಯತ್ಗೂ ಹಣ ಗಳಿಸ್ಬೋದು ಮತ್ತು ಅವರು ಸಿಬ್ಬಂದಿಯವರ ಒಂದು ವೇತನವನ್ನು ಸಹ ಅದರಿಂದ ಭರಿಸ್ಬೋದು. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡಲಿಕ್ಕೂ ಸಹ ನಮಗೆ ಪಂಚಾಯತ್ಗೆ ಸಾಧ್ಯವಾಗುತ್ತೆ. ಈ ಕಸ ಡೆಲಿವರಿ ಗಾಡಿಗೆ ಡ್ರೈವರ್ ಲೇಡೀಸರ ಜೆಂಟ್ಸರ? ಲೇಡೀಸರ. ಒಬ್ಬರು ಮಹಿಳಾ ವಾಹನ ಚಾಲಕರು, ಅವ್ರ ಜೊತೆಗೆ 3 ಜನ ಇರ್ತಕ್ಕಂಥವ್ರು ಸಹ ಮಹಿಳೆಯರು. ನಿಮ್ಮ ಹೆಸರು? ನನ್ನ ಹೆಸರು ಸಂಗಾರೆಡ್ಡಿ ಅಂತೇಳಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ, ನಾಗಮಾರಪಳ್ಳಿ. ದಿನಾಂಕ 10/2025 ವಾಣಿಗೆ ಚಾಲನೆ ಕೊಟ್ಟಿದ್ದೆವು. ಇದರಿಂದ ಹಳ್ಳಿಯಲ್ಲಿ ಅವೇರ್ನೆಸ್, ಆಮೇಲೆ ಹೆಣ್ಣು ಮಕ್ಕಳಿಗೆ ಸ್ವಸಹಾಯ ಗುಂಪುಗಳಿಂದ ಮುಂದೆ ಬರಬೇಕು, ಅವರಿಗೆ ಕೆಲಸ ಒದಗಿಸಬೇಕು, ಅವರಲ್ಲಿ ಒಂದು ಪ್ರೇರಣೆ ಶಕ್ತಿ ಅಂತೇಳಿ ಜಿಲ್ಲಾ ಪಂಚಾಯತ್ನಿಂದ ಈಗಾಗಲೇ ಸೆಲೆಕ್ಟ್ ಮಾಡ್ಯಾರ. ಒಂದು ಟೀಮಿಗೆ ಚಾಲಕರು ಮಹಿಳೆಯರೇ ಆಗಿದ್ದಾರೆ. ಆಮೇಲೆ ಕಸ ವಿಲೇವಾರಿ ಮಾಡೋರು ಮಹಿಳೆಯರೇ. ಟೋಟಲ್ 4 ಜನ ಟೀಮ್ ಇದೆ. ಇವತ್ತಿನ ನಾಗಮಾರಪಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಾಹನಿಗೆ ಚಾಲನೆ ನೀಡಿದ್ದೇವೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಊರಿನ ಸಹಕಾರದೊಂದಿಗೆ ಈ ಕೆಲಸವನ್ನು ಚಾಲನೆ ಕೊಟ್ಟಿದ್ದೆವು. ಇದರಿಂದ ಹಳ್ಳಿಯನ್ನು ಕ್ಲೀನಾಗಿ ಇಡಬೇಕು. ಆಮೇಲೆ ಒಣ ಕಸ, ಹಸಿ ಕಸ 2 ವಿಂಗಡಣೆ ಮಾಡಿ ಇದರಿಂದ ಸ್ವಚ್ಛವಾಗಿ ಗ್ರಾಮವನ್ನು, ಎಲ್ಲೇ ಕಸ ರಸ್ತೆಗಳಲ್ಲಿ
ಈಗ ಟ್ರೈನಿಂಗ್ ಕೊಟ್ಟು ಹೆಣ್ಮಕ್ಳಿಗೆ ಎಲ್ಲ ಹಳ್ಳಿಗಳಲ್ಲಿ ಇದನ್ನು ವರ್ಕನ್ನು ಇದು ಮಾಡ್ಯಾರ, ಚಾಲನೆ ನೀಡ್ಯಾರ. ಬಟ್ ನಮ್ಮ ನಾಗಬರ್ಪಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಸ್ವಲ್ಪ ಡಿಲೇ ಆಗ್ಯದ. ಈ ವರ್ಕಿಗೆ ನಾವು ಇವತ್ತು ಚಾಲನೆ ನೀಡಿದ್ದೇವೆ. ಇವತ್ತಿನಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕಸ ವಿಂಗಡಣೆ ವಿಲೇವಾರಿ ವರ್ಕನ್ನು ಸ್ಟಾರ್ಟ್ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಹೆಸರು ಮೇಡಮ್? ನಾನು ಎಸ್.ಎಂ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗಬರ್ಪಳ್ಳಿ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.